ಹೇಳಿದ್ದೆಲ್ಲ ಅರ್ಥ ಆಯ್ತಾ ನಂದಿನಿ? ಎಷ್ಟು ಹೇಳಿದ್ರು ನೀವು ನನ್ನ ಮಾತೆ ಕೇಳ್ತಾ ಇಲ್ಲ ಅಲ್ವಾ? ನೋಡಮ್ಮ, ನೀನು ನನ್ನ ಗಂಡನ ಮನೆಗೆ ಕಳ್ಸಿದ್ರು ಅಷ್ಟೇ. ನಾನು ಏನು ಮಾಡಬೇಕು ಅಂತಿದ್ದೀನೋ ಅದನ್ನು ನಾನು ಮಾಡೇ ಮಾಡ್ತೀನಿ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ ನಂದಿನಿ. ಸುಮ್ಮನೆ ನಿನ್ನ ಗಂಡನ ಮನೆಗೆ ಹೋಗ್ಬಿಟ್ಟು ಮರ್ಯಾದೆಗೆ ಸಂಸಾರ ಮಾಡ್ಕೊಂಡು ಹೋಗೋದನ್ನ ಕಲಿ. ಇಲ್ದಿರೋದನ್ನೆಲ್ಲ ತಲೆಗೆ ಹಾಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೋಬೇಡ. ನನ್ನ ಇಷ್ಟದಂಗೆ ನನ್ನ ಜೀವನ ಚೆನ್ನಾಗೇ ಇರುತ್ತೆ. ನೀವಿಬ್ರು ಸೇರ್ಕೊಂಡು ನನ್ನ ಜೀವನ ಹಾಳು ಮಾಡ್ತಾ ಇದ್ದೀರಾ. ನೋಡು ನಂದಿನಿ, ನೀನೀಗ ಎಷ್ಟು ಹೇಳಿದ್ರು ಅಷ್ಟೇ. ಈಗ ಅಳಿಯಂದ್ರು ಬರ್ತಾರೆ, ಸುಮ್ಮನೆ ಬಾಯಿ ಮುಚ್ಕೊಂಡಿರು. ಅವ್ರು ಏನು ಕೇಳ್ತಾರೆ ಅದಕ್ಕೆ. ನಾಳೆನೇ ಹೊರಡ್ತಾ ಇರೋ, ಅಕಸ್ಮಾತ್ ಏನಾದರೂ ಇವತ್ತೇ ಹೋಗೋಣ ಅಂತಂದರೆ ಇವತ್ತೇ ಹೊರಡು. ಏನು ಇವತ್ತೇ ಹೋಗ್ಬೇಕಾ? ಅಳಿಯಂದ್ರೆ ಇವತ್ತೇ ಹೋಗೋಣ ಅಂದರೆ ಇವತ್ತೇ ಹೋಗಬೇಕು, ಇಲ್ಲ ನಾಳೆ ಹೋಗೋಣ ಅಂದರೆ ನಾಳೆ ಹೋಗು. ಒಟ್ನಲ್ಲಿ ನೀನು ಅಳಿಯಂದ್ರ ಜೊತೆ ಹೋಗಬೇಕು ಅಷ್ಟೇ. ಇಲ್ಲ ಅಂದರೆ ನಾನು ಇರೋ ವಿಷಯನೆಲ್ಲ ಅಳಿಯಂದ್ರ ಹತ್ರ ಹೇಳಬೇಕಾಗುತ್ತೆ. ಹೇಳಿದ್ರೆ ನಿನ್ನ ಜೀವನನೇ ಹಾಳಾಗುತ್ತಲ್ವಾ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ ಅಷ್ಟೇ. ಆಮೇಲೆ ನಿನಗೆ 3 ಕಾಸಿನ ಮರ್ಯಾದೆನೂ ಕೊಡೋದಿಲ್ಲ ಅವನು. ಅವ್ನು ಕೂಡ ಮರ್ಯಾದೆ ಯಾರಿಗೆ ಬೇಕು ಅಂತ ಹೇಳ್ತಾ ಇದೆಯಾ ನನಗೆ? ಅರ್ಥ ಮಾಡ್ಕೊಳ್ಳಿ ನಂದಿನಿ. ನಿನ್ನೆ ಹುಚ್ಚಾಟಕ್ಕೆ ನಮ್ಮ ಹೊಟ್ಟೆ ಉರಿಸ್ಬೇಡ ನಂದಿನಿ. ಛೇ, ಅಯ್ಯೋ ಅಳಿಯಂದ್ರೆ ಬರ್ರಿ, ಅಳಿಯಂದ್ರೆ ಕೂಕಡ್ರಿ, ನಿಮಗೆ ಕಾಯ್ತಾ ಇದ್ವಿ. ಏನತ್ತೆ ಅಷ್ಟು ಅರ್ಜೆಂಟಾಗಿ ನಂದಿನಿ ಹೊರಟಿದ್ದಾಳೆ, ಬಂದು ಕರ್ಕೊಂಡೋಗಿ ಅಂತ ಕಾಲ್ ಮಾಡಿದ್ರಿ? ಏನಾಯ್ತು ಪ್ರಾಬ್ಲಮ್ಮು? ಅಯ್ಯೋ ಅಳಿಯಂದ್ರೆ ಕೂತ್ಕೊಳ್ರಿ, ಮಾತಾಡೋಣ. ಹೇಳಿ ಅತ್ತೆ, ಏನಾಯ್ತು? ನಂದಿನಿ, ನೀನು ಆರಾಮಾಗಿದೆಯಾ ತಾನೇ? ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ಯಾಕತ್ತೆ, ಏನಾಯ್ತು? ನನಗೆಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನೀವು ಕಾಲ್ ಮಾಡಿದಾಗ? ಏನಾಗಿಲ್ಲ ಅಳಿಯಂದ್ರೆ, ನಂದಿನಿ ಒಂದು 2-3 ದಿನದಿಂದ ವಿನೋದ್ ಜೊತೆನೇ ಇರ್ತೀನಿ ಅಮ್ಮ, ಒಂದ್ಸರಿ ಕಾಲ್ ಮಾಡಿ ಹೇಳು ಅಂತ ಹೇಳಿದ್ಲು. ಹಾಗಾಗಿ ಬರೋಕ್ಕೆ ಹೇಳಿದ್ವಿ ಅಷ್ಟೇ. ಏನೋ ನಂದಿನಿ ನನ್ನ ಜೊತೆಗೆ ಬರ್ತಾಳಂತ? ಹ್ಞೂ ಅಳಿಯಂದ್ರೆ, ನಮ್ಮ ಹತ್ರನೇ ಹೇಳಿದಾಳೆ, ಅವ್ರ ಅಪ್ಪನ ಹತ್ರನೇ ಹೇಳಿದಾಳೆ. ಬರೋದಕ್ಕೆಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಇದ್ದಾಳೆ. ಕರ್ಕೊಂಡು ಹೋಗ್ಬೋದು ನೀವು. ನಂದಿನಿ, ನಿಜನಾ? ಅಲ್ಲ ಅತ್ತೆ, ನಂದಿನಿ ಇಷ್ಟು ಬೇಗ ಇಷ್ಟು ಈಸಿಯಾಗಿ ನನ್ನ ಜೊತೆ ಬರೋದಕ್ಕೆ ಒಪ್ಕೊಂಡಿದ್ದಾಳೆ ಅಂತಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ. ಅವಳಿಗೂ ತವ್ರ ಮನೇಲಿ ಎಷ್ಟು ದಿವಸ ಅಂತ ಇರೋಕ್ಕಾಗುತ್ತೆ ಅಳಿಯಂದ್ರೆ? ನಿಮ್ಮ ಜೊತೆಗಿದ್ರೆ ಶಾಪಿಂಗು ಅಲ್ಲಿ ಇಲ್ಲಿ ಅಂತ ಓಡಾಡಿಸ್ತಾ ಇರ್ತೀರಾ. ಅವಳಿಗೂ ಇಲ್ಲಿ ಇದ್ದು ಬೇಜಾರಾಗುತ್ತಲ್ವಾ? ಅಲ್ಲ ಅತ್ತೆ, ನಾನು ಯಾವತ್ತಾದ್ರೂ ನನ್ನ ಜೊತೆ ಬರೋದು ಬೇಡ ಅಂತ ಹೇಳಿದ್ನಾ? ಅವಳಾಗೆ ಹಠ ಮಾಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿದ್ಲು. ಸರಿ, ಅವಳ ಖುಷಿಗೆ ಯಾಕೆ ನಾನು ಅಡ್ಡಿ ಮಾಡಬೇಕು ಅಂತ ನನ್ನ ಪಡೆಗೆ ನಾನು ಹೋದೆ. ಸರಿ ಅಳಿಯಂದ್ರೆ, ಹೇಗೋ ಇವಾಗ ದೊಡ್ಡ ಮನ್ಸು ಮಾಡಿ ಒಪ್ಕೊಂಡಿದ್ದಾಳೆ. ಇದೇ ಖುಷಿಲಿ ಕರ್ಕೊಂಡೋಗಿ. ನಿಜವಾಗ್ಲೂ ನಾನು ತುಂಬ ಖುಷಿ ಆಗ್ತಿದೆ ನಂದಿನಿ, ನನ್ನ ಜೊತೆ ಬರ್ತೀನಿ ಅಂತ ಒಪ್ಕೊಂಡಿರೋದಕ್ಕೆ. ಅಳಿಯಂದ್ರೆ, ಅಪ್ಪ ಅಮ್ಮನೆಲ್ಲ ಬಿಟ್ಟು ಹೋಗ್ಬೇಕಲ್ವಾ ಅಂತ ಸ್ವಲ್ಪ ಬೇಜಾರಲ್ಲಿ ಇದ್ದಾಳೆ. ನೀವೇನು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಅತ್ತೆ, ನಂದಿನಿ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅವಳು ಎಷ್ಟೇ ಕೋಪ ಮಾಡ್ಕೊಂಡ್ಲಿ, ಬೇಜಾರು ಮಾಡ್ಕೊಂಡ್ಲಿ, ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ ಅತ್ತೆ. ಒಟ್ಟಲ್ಲಿ ಅವಳು ಇಷ್ಟದಂಗೆ ಅವಳು ಇರಲಿ ಅಷ್ಟೇ. ಇಲ್ಲಿ ಹೇಗೆ ನೀವು ನೋಡ್ಕೊತಿದ್ರೋ ಅಲ್ಲೂ ನಾನು ಹಾಗೆ ನೋಡ್ಕೊತೀನಿ. ಆದರೆ ಅವಳು ಮನ ಸಮಾಧಾನ ಅಷ್ಟೇ. ನೋಡ್ದ ನಂದಿನಿ, ಇದಕ್ಕಿಂತ ಸಂತೋಷ ನಿನ್ಗೆ ಇನ್ನೆಲ್ಲಿ ಸಿಗುತ್ತೆ ಹೇಳು? ಅಂದಾಗೆ ಕೆಲಸ ಎಲ್ಲ ಹೇಗೆ ನಡೀತಿದೆ ಅಳಿಯಂದ್ರೆ? ನಿಜವಾಗ್ಲೂ ಅತ್ತೆ, ತುಂಬ ಅಂದರೆ ತುಂಬ ಬ್ಯುಸಿ. ನಾನು ಫ್ರೀನೇ ಇರ್ತಿರ್ಲಿಲ್ಲ. ಇವತ್ತೇನಂದರೆ ನೀವು ಕಾಲ್ ಮಾಡಿದ್ರಲ್ಲ, ಏನೋ ಪ್ರಾಬ್ಲಮ್ ಆಗಿರಬೇಕು ಅಂತೇಳಿ 1 ಡೇ ಲೀವ್ ಹಾಕೊಂಡು ಬಂದಿದ್ದೀನಿ. ಸೊ ನೀವು ಒಪ್ಕೊಂಡ್ರೆ ನಾನು ಇವತ್ತೇ ನಂದಿನಿನ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಅಳಿಯಂದ್ರೆ, ಅವಳು ರೆಡಿಯಾಗೇ ನಿಂತಿದ್ದಾಳೆ. ನೀವು ಕರ್ಕೊಂಡು ಹೋಗೋದಿಚ್ಚ ಅವಳು ಬರೋದಿಚ್ಚ ಹೇಳಿ? ನಂದಿನಿ, ಇವತ್ತು ಸಾಯಂಕಾಲನೇ ಹೊರಡೋಣ, ಸರಿನಾ? ನಾನು ತುಂಬ ಬ್ಯುಸಿ ಇರ್ತೀನಿ. ನಾಳೆ ಒಂದಿನ ಮಿಸ್ ಆದರೂ ಕೂಡ ಕೆಲಸದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಸೊ ಎಲ್ಲರೂ ಕೂಡ ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಇವತ್ತು ಸಂಜೆನೇ ಹೊರಡೋಣ. ನಿನ್ಗೆ ಏನು ಬೇಕು ಏನು ಬೇಡ ಎಲ್ಲನೂ ಪ್ರಿಪ್ರೇಷನ್ ಮಾಡ್ಕೊ, ಸರಿನಾ? ಎಲ್ಲ ಆಗಿದೆ ಅಳಿಯಂದ್ರೆ. ಏನು ಪ್ರಿಪ್ರೇಷನ್ ಎಂಥದ್ದು ಇಲ್ಲ, ಏನಿಲ್ಲ. ಒಳ್ಳೆ ಸಿಹಿ ಅಡುಗೆ ಮಾಡಿದೆ, ಊಟ ಮಾಡ್ಕೊಂಡಿದ್ದಾಳೆ. ಬ್ಯಾಗು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ. ಆರಾಮಾಗಿ ಕರ್ಕೊಂಡೋಗಿ. ತುಂಬ ಥ್ಯಾಂಕ್ಸ್ ಅತ್ತೆ. ನಿಜವಾಗ್ಲೂ ನನಗೆ ಈ ಖುಷಿನ ತಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಒಂದೇ ಒಂದು ಬೇಜಾರು ಅಷ್ಟೇ. ಬೇಜಾರಾ? ಏನಾಯ್ತು ಅಳಿಯಂದ್ರೆ? ನಂದಿನಿಗೆ ಅದು ಹೊಸ ಜಾಗ ಬೇರೆ. ಬಂದು ಅವಳು ಸ್ವಲ್ಪ ದಿನ ಅಡ್ಜಸ್ಟ್ ಆಗೋದಕ್ಕೆ ಅವಳಿಗೂ ಕಷ್ಟ ಆಗುತ್ತೆ. ನಾನು ಬೇರೆ ಕೆಲಸ ಅಂತ ಹೊರಗಡೆ ಹೋಗ್ತಾ ಇರ್ತೀನಿ. ಸ್ವಲ್ಪ ದಿನ ನೀವು ಅಲ್ಲೇ ಬಂದಿದ್ದರೆ ಒಳ್ಳೇದು ಅಂತ ಅನ್ನಿಸ್ತಿದೆ ನನಗೆ. ಅದಕ್ಕೇನಂತೆ ಅಳಿಯಂದ್ರೆ, ಖಂಡಿತ ಬರ್ತೀನಿ. ಈಗ ಮೊದಲು ನಂದಿನೇನು ಕರ್ಕೊಂಡೋಗಿ ನಾನು ಇನ್ನೊಂದು ವೀಕು ಇಲ್ಲ 15 ಡೇಸ್ ಬಿಟ್ಕೊಂಡು ಬರ್ತೀನಿ. ಯಾಕಂದರೆ ಇಲ್ಲೂ ಕೂಡ ಯಜಮಾನ್ರಿಗೆ ಕೆಲಸ ಇದ್ದಾವೆ. ಸೊ ಅವ್ರಿಗೂ ಎಲ್ಲ ಏನೇನು ಬೇಕು ಎಲ್ಲ ರೆಡಿ ಮಾಡಿಬಿಟ್ಟು ಬರ್ತೀನಿ. ಸರಿ ಅತ್ತೆ, ಹಾಗೆ ಮಾಡಿ. ಪರವಾಗಿಲ್ಲ ಅಳಿಯಂದ್ರೆ, ಅಡ್ಜಸ್ಟ್ ಆಗಲ್ಲ ಅಂತಂದರೆ ಅಡ್ಜಸ್ಟ್ ಆಗಲೇಬೇಕಲ್ವಾ? ಕಷ್ಟ ಸುಖನ ಹೊಂದ್ಕೊಂಡು ಹೋಗಲೇಬೇಕಾಗುತ್ತೆ. ಸ್ವಲ್ಪ ದಿನ ಆಮೇಲೆ ಅವಳಿಗೆ ಅಡ್ಜಸ್ಟ್ ಆಗಿಬಿಡುತ್ತೆ. ಹಾಂ ಅತ್ತೆ, ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಷ್ಟೇ. ಆಮೇಲೆ ಸ್ವಲ್ಪ ಅಡ್ಜಸ್ಟ್ ಆಗ್ತಾಳೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ನನಗೆ ಆಫೀಸ್ ಕಡೆಯಿಂದನೇ ಎಲ್ಲ ಫೆಸಿಲಿಟಿ ಇದೆ. ಸೊ ಹಾಗಾಗಿ ಹೊಸ ಜಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅದೊಂದೇ ನನಗೆ ಟೆನ್ಷನ್, ಇನ್ನೇನಿಲ್ಲ. ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡಿ. ಆರಾಮಾಗಿರ್ತಾಳೆ, ಕರ್ಕೊಂಡೋಗಿ. ಯಾಕಂದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ಊಟ ತಿಂಡಿಗೆಲ್ಲನೂ ಸುಮ್ಮನೆ ಆಫೀಸಲ್ಲೇ ನೀವು ಕ್ಯಾಂಟೀನಲ್ಲೇ ನೋಡ್ಕೊಳ್ಳೋದು ಅದು ಅಷ್ಟು ಚೆನ್ನಾಗಿರಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಮನೆಗೆ ಬರೋ ಅಷ್ಟರಲ್ಲಿ ಸ್ವಲ್ಪ ಅಡುಗೆ, ಟೀ, ಕಾಫಿ, ತಿಂಡಿ ಎಲ್ಲ ರೆಡಿ ಮಾಡಿರ್ತಾಳೆ. ಆರಾಮಾಗಿ ನೀವು ಮನೇಲೇ ತಿನ್ಕೊಂಡು ಹೋಗ್ಬೋದಲ್ವಾ? ನನಗೂ ಕೂಡ ನಂದಿನಿ ಕೈ ರುಚಿ ನೋಡಬೇಕು ಅಂತ ತುಂಬ ಆಸೆ ಇದೆ ಅತ್ತೆ. ನಂದಿನಿ, ಇನ್ನೊಂದು 2 ಅವರ್ ಟೈಮ್ ಇದೆ. ಸೊ ಅಷ್ಟರಲ್ಲೆಲ್ಲ ರೆಡಿ ಮಾಡ್ಕೊ ಹೊರಡೋಣ. ಏನೂ ಟೆನ್ಷನ್ ಮಾಡ್ಕೋಬೇಡ ನಂದಿನಿ. ನಿನಗೇನಾದರೂ ಅಪ್ಪ ಅಮ್ಮ ನೋಡಬೇಕು ಅಂತ ಅನಿಸಿದ್ರೆ ನಾನು ಫ್ರೀ ಇದ್ದರೆ ಕರ್ಕೊಂಬರ್ತೀನಿ. ಇಲ್ಲಾಂದರೆ ನೀನೇ ಬಂದು ನೋಡ್ಕೊಂಡು ಹೋಗಿವಂತೆ, ಆಯಿತಾ? ನಾನು ಅದಕ್ಕೆಲ್ಲ ನಿನಗೆ ಡಿಸ್ಟ್ರಿಕ್ಷನ್ ಮಾಡಲ್ಲ. ನೋಡಿದ್ಯಾ ನಂದಿನಿ, ಅಳಿಯಂದ್ರೆ ಎಷ್ಟು ಒಳ್ಳೆ ಮನಸ್ಸಿಂದ ಹೇಳ್ತಿದ್ದಾರೆ ಅಂತ. ನೀನೇನು ಬೇಜಾರು ಮಾಡ್ಕೋಬೇಡ. ಸರಿ ನಡಿ ಅಳಿಯಂದ್ರೆ, ಕೈ ಕಾಲು ಮುಖ ತೊಳ್ಕೊಬರೋಗಿ ಊಟ ಮಾಡಿವ್ರಂತೆ. ಇಲ್ಲ ಅತ್ತೆ, ಈಗ ತಾನೇ ಜಸ್ಟ್ ಹೋಟ್ಲಲ್ಲಿ ತಿನ್ಕೊಂಬಂದೆ. ತುಂಬ ಹೊಟ್ಟೆ ಹಸಿವಾಗ್ತಾ ಇತ್ತು. ಸೊ ಹೋಗಬೇಕಾದ್ರೆ ತಿನ್ಕೊಂಡು ಹೋಗ್ತೀನಿ. ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ತುಂಬ ಟಯರ್ಡ್ ಆಗಿದೆ ನನಗೆ. ಆಯ್ತಾಯ್ತು ಅಳಿಯಂದ್ರೆ, ಹೋಗಿ. ಯಾವಾಗ ನೋಡಿದ್ರು ಕೆಲಸ ಕೆಲಸ ಅಂತ ಸಾಯ್ತಾನೆ. ನಂದಿನಿ, ಮುಚ್ಚೆ ಬಾಯಿ ಸಾಕು. ಅವನೆಷ್ಟೇ ದುಡ್ದು ಏನೇ ಮಾಡಿದ್ರು ಕೂಡ ಎಲ್ಲ ನಿನಗೋಸ್ಕರನೇ ಕಣೆ.
ಏನು ಸತ್ತಾಗ ನಾನು ಹೊತ್ಕೊಂಡ ಹೋಗ್ತೀನಿ. ಇರೋವಾಗ ಹೆಂಡತಿ ಜೊತೆ ಖುಷಿಯಾಗಿರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ. ಈ ಮಾತನ್ನ ನಿನಗೆ ನೀನೇ ಹೇಳ್ಕೊಳ್ಳಿ. ಅವ್ರಿಗೆ ಯಾಕೆ ಇರಬೇಕು? ಹೆಂಗೆ ಸದೋ ನಿನಗಿರಬೇಕು. ಅಳಿಯಂದ್ರು ನೋಡಿದ್ರೆ ಹಾಗೆ ಅನ್ಸೋದೇ ಇಲ್ಲ. ನಿನ್ನ ದುರಾಂಕಾರದಿಂದ ನಿನ್ನ ಜೀವನ ಹಾಳು ಮಾಡ್ಕೊತಾ ಇದೆಯಾ ಅಷ್ಟೇ. ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರೋರಿಗೆ ಪ್ರೀತಿಯಿಂದ ಅಡುಗೆ ಮಾಡಿಟ್ಟು ಪ್ರೀತಿಯಿಂದ ಮಾತಾಡ್ಸಿದ್ರೆ ಯಾಕೆ ಚೆನ್ನಾಗಿರಲ್ಲ ಅವರು? ಮೂರೊತ್ತು ಸಿಡ ಅಂತ ಇರ್ತೀಯ, ನೋಡಿದ್ರೆ ತಿರ್ಗಾ ಅವ್ರನ್ನೇ ಬೈಕಂತೀಯ. ಯಾವತ್ತು ತಾನೇ ನಿನ್ನ ಮಗಳ ಪರವಾಗಿ ನಿಂತು ಮಾತಾಡಿದ್ಯಾ? ಸಾಕು ನೀನೇನೇನೋ ಮಾತಾಡಬೇಡ. ಹುಟ್ಟದಾಗಿಂದ ನೋಡಿದ್ದೀನಿ ನಿನ್ನ ಬಂಡವಾಳ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಿನ್ನ ಯೋಗ್ಯತೆಗೆ ತಕ್ಕನಾಗಿರೋ ಗಂಡ ಸಿಕ್ಕಿದ್ದೇನೆ, ಅದನ್ನು ಉಳಿಸ್ಕೊಂಡು ನಿನ್ನ ಜೀವನ ನೀನು ಕಾಪಾಡ್ಕೊಳೋದನ್ನು ಕಲ್ತ್ಕೊ. ನೋಡಿ, ಈಗಲೂ ಒಂದು ಮಾತು ಹೇಳ್ತೀನಿ, ಚೆನ್ನಾಗಿ ನೆನ್ಪಿಟ್ಕೊ. ಇದುವರೆಗೂ ನಾನಾಗಲಿ ನಿಮ್ಮ ಅಪ್ಪ ಆಗಲಿ ಯಾವುದೇ ರೀತಿ ನೀನು ಮೋಸ ಮಾಡಿಲ್ಲ. ಒಳ್ಳೆ ಹುಡುಗನೇ ನೋಡಿ ನಿನಗೆ ಮದುವೆ ಮಾಡಿ ಜೀವನ ಕೊಟ್ಟಿದ್ದೀವಿ. ನೀನೇ ನಿನ್ನ ಜೀವನ ಹಾಳು ಮಾಡಿಕೊಂಡು ಬೀದಿಗೆ ಬಂದಿದ್ದೀಯ ಅಂದರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ, ಈಗಲೇ ಹೇಳಿರ್ತೀನಿ. ಒಟ್ಟಿನಲ್ಲಿ ಇದೊಂದು ಚೆನ್ನಾಗಿ ಕಲ್ತಿದ್ಯಾ ನಾನು ಬ್ಲ್ಯಾಕ್ ಮೇಲ್ ಮಾಡೋದನ್ನ. ಹಾಗಂತ ಯಾಕೆ ಅಂದ್ಕೊತೀಯಾ? ಮುಂಜಾಗ್ರತೆ ಹೇಳ್ತಾ ಇರೋದು ನಿನಗೆ, ಎಚ್ಚರಿಕೆಯಿಂದ ಇರುವಂತ ಅಷ್ಟೇ. ಸರಿ, ಹೊರಡು. ಹೋಗಿ ಕಾಫಿ ಗಿಫಿ ಮಾಡ್ಕೊಡೋಗ ಅಳಿಯಂದ್ರಿಗೆ. ಏನೋ ನಾನು ಮಾಡ್ಕೊಡ್ಬೇಕಾ? ಬೇಕಾದ್ರೆ ಮಾಡ್ಕೊಡೋಗಮ್ಮ. ಹೋಗೆ ಸುಮ್ಮನೆ. ಅಲ್ಲೋದ್ಮೇಲೆ ಈ ದುರಾಂಕರನೇ ತೋರ್ಸಕ್ಕೆ ಹೋಗ್ಬೇಡ ಆಮೇಲೆ. ಥೂ, ಬರೀ ಇದೇ ಆಗೋಯ್ತು ಇವ್ರದ್ದು. ಐಶು, ಮುಂದೆ ಏನು ಮಾಡಬೇಕು ಅಂತ ಇದೆಯಾ? ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಪೂಜಾ. ಸದ್ಯಕ್ಕೆ ನಾನು ಎಜುಕೇಷನ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀನಿ. ಈ ವಿಷಯ ಎಲ್ಲ ನಿಮ್ಮ ಅಣ್ಣಂಗೆ ಗೊತ್ತಾ ಐಶು? ಯಾವ ವಿಷಯನೂ ಅಣ್ಣನ ಹತ್ರ ಹೇಳೋಂಥ ಪರಿಸ್ಥಿತಿಲಿ ನಾನಿಲ್ಲ ಪೂಜಾ. ಯಾಕಂದರೆ ನಮ್ಮ ಅತ್ತಿಗೆ ಇವಾಗ ಕನ್ಸೀವ್ ಆಗಿದ್ದಾರೆ. ನಮ್ಮ ಅಮ್ಮ ನೋಡಿದ್ರೆ ಜೈಲಲ್ಲಿದ್ದಾರೆ. ಈ ವಿಷಯದ ಸಲುವಾಗಿನೇ ನಮ್ಮ ಅಮ್ಮನ ಬಿಡಿಸ್ಕೊಂಬರೋ ಅಂಥ ಕೆಲಸದಲ್ಲಿ ನಮ್ಮ ಅಣ್ಣ ಬ್ಯುಸಿ ಆಗಿಬಿಟ್ಟಿದ್ದಾನೆ. ಹೌದಾ ಐಶು? ನಿಮ್ಮ ಅದಕ್ಕೆ ಪ್ರೆಗ್ನೆಂಟಾ? ಹ್ಞೂ ಪೂಜಾ, ಅದಕ್ಕೆ ಅಣ್ಣನ ಹತ್ರ ಏನೂ ಮಾತಾಡ್ತಿಲ್ಲ ನಾನು. ಅಲ್ಲ ಕಣೆ, ನಿಮ್ಮ ಅದಕ್ಕೆ ಪ್ರೆಗ್ನೆಂಟ್ ಆಗೋದಕ್ಕೂ ನಿನ್ನ ಲವ್ ವಿಷಯ ನಿಮ್ಮ ಅಣ್ಣನ ಹತ್ರ ಹೇಳೋದಕ್ಕೂ ಏನು ಸಂಬಂಧ ಇದೆ ಹೇಳು? ಹಾಗಲ್ಲ ಪೂಜಾ, ಈಗ ಮನೇಲಿ ಎಲ್ಲರೂ ಖುಷಿಯಾಗಿದ್ದಾರೆ. ನಮ್ಮ ಅಣ್ಣ ನೋಡಿದ್ರೆ ಅಮ್ಮನ ಕರ್ಕೊಂಬರ್ತೀನಿ, ಏನಾದರೂ ಆಗಲಿ ಮುಂದೆ ಸರಿ ಹೋಗ್ತಾರೆ ಅನ್ನೋ ಒಂದು ನಿರ್ಧಾರ ತೊಗೊಂಡಿದ್ದಾನೆ. ಒಂದು ವೇಳೆ ನಾನೇನಾದರೂ ಈ ವಿಷಯನ ನಮ್ಮ ಅಣ್ಣನ ಹತ್ರ ಹೇಳಿದ್ದೀನಿ ಅಂದರೆ ನಮ್ಮ ಅಣ್ಣ ಹೋಗಿ ಡೈರೆಕ್ಟಾಗಿ ನಮ್ಮ ಅಪ್ಪನ ಕೇಳ್ತಾನೆ. ನಮ್ಮ ಅಪ್ಪನಿಗೆ ಮೊದಲೇ ಅದು ಕೋಪ ತಡ್ಕೊಳಕ್ಕಾಗಲ್ಲ. ನನಗೆ ಫಸ್ಟೇ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣಂಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ. ನನ್ನಿಂದ ಅಪ್ಪ ಮಗ ಜಗಳ ಆಡಿ ಅಣ್ಣ ಏನಾದರೂ ಬೇರೆ ಮನೆ ಮಾಡ್ಕೊಂಡು ಹೋಗ್ಬಿಟ್ರೆ ನಾನು ಏನು ಮಾಡಲಿ ಹೇಳು? ಅದಕ್ಕೆ ಸದ್ಯಕ್ಕೆ ಯಾವ ವಿಷಯನೂ ಅಣ್ಣನ ಹತ್ರ ಹೇಳೋದು ಬೇಡ ಅಂತ ನಾನೇ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಅಲ್ಲ ಕಣೆ, ಹುಡುಗನ ಅಪ್ಪ ಅಮ್ಮ ಆದರೂ ಬಂದು ಮನೇಲಿ ಮಾತಾಡ್ಬೋದಾಗಿತ್ತಲ್ವಾ? ಹೇಗೆ ಮಾತಾಡ್ತಾರೆ ಪೂಜಾ? ಮಧು ಹತ್ರ ನಾನೇ ಏನು ಮಾತಾಡ್ತಾ ಇಲ್ಲ. ನನ್ನನ್ನು ಮಾತಾಡಬೇಡ, ನನ್ನ ಮುಖ ನೋಡಬೇಡ ಅಂತ ನಾನೇ ಹೇಳಿಬಿಟ್ಟಿದ್ದೀನಿ. ಇನ್ನು ಹೇಗೆ ಕರ್ಕೊಂಬರ್ತಾನೆ ಹೇಳು? ಅಲ್ಲ ಕಣೆ, ಅಷ್ಟು ಒಳ್ಳೆ ಹುಡುಗನ ಯಾಕೆ ಒಪ್ಕೊಂತ ಇಲ್ಲ ನಿಮ್ಮಪ್ಪ? ನಮ್ಮಪ್ಪನ ಕ್ಲೋಸ್ ಫ್ರೆಂಡ್ ಮಗನ ಮದುವೆ ಮಾಡ್ಕೊಳ್ಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನನ್ನ ಪ್ರೀತಿನ ನಮ್ಮಪ್ಪ ಒಪ್ತಾ ಇಲ್ಲ ಪೂಜಾ. ಹಾಗಂತ ಮಧುನ ಮರೆತು ಬಿಡ್ತೀಯ ಐಶು? ಹೇಗೆ ಮರೆಯೋಕ್ಕೆ ಸಾಧ್ಯ ಪೂಜಾ? ಸದ್ಯಕ್ಕೆ ನಮ್ಮಪ್ಪ ಮದುವೆ ವಿಷಯ ಏನು ಮನೇಲಿ ಮಾತಾಡ್ತಾ ಇಲ್ಲ. ಅಂಥ ಪರಿಸ್ಥಿತಿ ಬಂದಾಗ ನಾನೇ ಖುದ್ದಾಗಿ ಮಾತಾಡ್ತೀನಿ, ನಿರ್ಧಾರನೂ ನಾನೇ ತಗೊತೀನಿ. ಅಂದರೆ ಏನೇ ನೀನು ಹೇಳ್ತಾ ಇರೋದು? ಹೇಳ್ತಿದ್ದೀನಲ್ಲ ಪೂಜಾ, ಮನ್ಸಾರೆ ಪ್ರೀತಿಸಿದ್ದು ನನ್ನ ಮದುವೆ. ಮದುವೆ ಅಂತ ಆದರೆ ಮದುವೆ ಆಗೋದು. ಒಂದು ವೇಳೆ ಮದುಗೆ ನಾನು ಮದುವೆ ಮಾಡಿಕೊಡ್ಲಿಲ್ಲ ಅಂದರೆ ಜೀವಂತವಾಗಂತೂ ನಾನು ಇರಲ್ಲ ಅಷ್ಟೇ. ಯಾಕೆ ಹೀಗೆಲ್ಲ ಮಾತಾಡ್ತೀಯ ಐಶು? ಇನ್ನೇನು ಮಾಡು ಅಂತೀಯ ಪೂಜಾ? ಬೇರೆ ಆಪ್ಷನ್ನೇ ಇಲ್ಲ ನನಗೆ. ನಮ್ಮಮ್ಮ ನೋಡಿದ್ರೆ ಇಷ್ಟು ದಿನ ಅವ್ರ ಅಣ್ಣನ ಮಗನಿಗೆ ಕೊಡಬೇಕು ಅಂತೇಳಿ ಇಲ್ಲದೆ ಇರೋ ಕುತಂತ್ರಗಳು ಮಾಡಿ ಜೈಲು ಸೇರಿಕೊಂಡ್ರು. ನಮ್ಮಪ್ಪ ನೋಡಿದ್ರೆ ಹೀಗೆ ಆಡ್ತಿದ್ದಾರೆ. ಇನ್ನು ಈ ವಿಷಯ ನಮ್ಮ ಅಣ್ಣಂಗೆ ಹೇಳೋಣ ಅಂದರೆ ನಮ್ಮ ಅಣ್ಣನ ನನಗೆ ಸಪೋರ್ಟ್ ಮಾಡ್ತಾನೋ ಇಲ್ವೋ ನನಗೆ ನಂಬಿಕೆ ಇಲ್ಲ. ಅವ್ನು ನನಗೆ ಸಪೋರ್ಟ್ ಮಾಡಿದ್ರು ಕೂಡ ತಂದೆ ಮಗ ದೂರ ಆಗ್ತಾರೆ ಪೂಜಾ. ಅದು ನನಗಿಷ್ಟ ಇಲ್ಲ. ಅದಕ್ಕೇ ನಿರ್ಧಾರ ನಾನೇ ತಗೊತೀನಿ. ಇದರಲ್ಲಿ ಯಾರನ್ನೂ ಕೂಡ ಇನ್ವಾಲ್ವ್ ಮಾಡಲ್ಲ ನಾನು. ಇಷ್ಟೊಂದೆಲ್ಲ ರಿಸ್ಕ್ ಯಾಕೆ ತೊಗೊತೀಯ ಐಶು? ನಿಮ್ಮ ಅಣ್ಣನ ಸಪೋರ್ಟ್ ತಗೊಂಡು ನೀನು ರಿಜಿಸ್ಟರ್ ಮ್ಯಾರೇಜ್ ಆಗ್ಬೋದಲ್ವಾ? ಬೇಕಿದ್ರೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ ಕಣೆ. ರಿಜಿಸ್ಟರ್ ಮ್ಯಾರೇಜ್ ಆಗೋದು ದೊಡ್ಡ ವಿಷಯ ಅಲ್ಲ ಪೂಜಾ. ಮನೆ ಮರ್ಯಾದೆನೂ ನೋಡ್ಬೇಕಲ್ವಾ? ನನಗೆ ನಮ್ಮ ಅಣ್ಣ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬೇಕು. ಎಲ್ರೂ ಒಪ್ಸಿನೇ ನಾನು ಮದುವೆ ಆಗಬೇಕು ಅಂತ ಇದ್ದೀನಿ. ಸದ್ಯಕ್ಕೆ ನಮ್ಮಪ್ಪ ಒಪ್ತಾ ಇಲ್ಲ. ಮುಂದೆ ನೋಡೋಣ. ನನ್ನ ಹಣೆ ಬರ ಚೆನ್ನಾಗಿದ್ರೆ ಅವ್ರು ಒಪ್ಕೊಳ್ಬೋದಲ್ವಾ? ಸದ್ಯಕ್ಕೆ ಮನೇಲಿ ಎಲ್ಲರೂ ನಮ್ಮ ಅದಕ್ಕೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಖುಷಿಯಾಗಿದ್ದಾರೆ. ನಾನು ಕೂಡ ಮದುವೆನ ಮರ್ತಿದ್ದೀನಿ ಅನ್ನೋ ಭ್ರಮೇಲಿ ನಮ್ಮ ಅಪ್ಪ ಇದ್ದಾರೆ. ಸೊ ಮದುವೆ ವಿಷಯ ಅಂತ ಬಂದಾಗ ನೇರವಾಗಿ ನಾನು ಮಾತಾಡ್ತೀನಿ. ಅಲ್ಲಿವರೆಗೂ ಮಧು ನಿನಗೋಸ್ಕರ ಕಾಯ್ತಾನೇನೆ. ನಮ್ಮಿಬ್ರದ್ದು ನಿಜವಾದ ಪ್ರೀತಿ ಪೂಜಾ. ಅಷ್ಟು ಬೇಗ ಮಧು ನನ್ನನ್ನು ಮರೆಯೋದಿಲ್ಲ. ಸರಿ, ನಿಮ್ಮ ಹುಡುಗನ ಜೊತೆ ಕಾಂಟ್ಯಾಕ್ಟಲ್ಲಿ ಇದೆಯಾ ಇಲ್ವಾ? ನಿನಗೆ ಗೊತ್ತಲ್ಲ ಪೂಜಾ. ಫೋನ್ ಇದ್ದಿದ್ರೆ ನೀನು ಯಾಕೆ ನಮ್ಮ ಅಣ್ಣಂಗೆ ಕಾಲ್ ಮಾಡ್ತಿದ್ದೆ ಹೇಳು? ಏನು ಐಶು ಹೀಗೆ ಹೇಳ್ತಾ ಇದೆಯಾ? ಫೋನ್ ಕೂಡ ನೀನು ಯೂಸ್ ಮಾಡಂಗಿಲ್ಲ ಅಂತಂದರೆ ಇನ್ನೆಷ್ಟು ಕಲ್ ಮನ್ಸಿರ್ಬೇಡ ನಿಮ್ಮ ಅಪ್ಪಂಗೆ. ಕೆಲವೊಂದೊಂದ್ಸರಿ ಮಧು ಅಣ್ಣಂಗೆ ಫೋನ್ ಮಾಡ್ತಾರೆ, ಬಟ್ ನಾನು ಫೋನ್ ಇಸ್ಕೊಂಡು ಮಾತಾಡೋಲ್ಲ, ಕಟ್ ಮಾಡ್ತೀನಿ. ನೀನೇನೋ ಗಟ್ಟಿ ಮನ್ಸು ಮಾಡಿಕೊಂಡು ಧೈರ್ಯವಾಗಿದ್ದೀಯ ಕಣೆ. ಪಾಪ ಹುಡುಗನ ಮನ್ಸು ಏನಾಗ್ಬೇಡ ಹೇಳು. ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು, ನಾವು ಆಸೆ ಪಟ್ಟವ್ರು ಸಿಗಬೇಕು ಅಂದರೆ ಕೆಲವೊಂದ್ಸರಿ ಕೆಲವೊಬ್ರು ದಾರಿಲೇ ನಾವು ಹೋಗ್ಬೇಕಾಗುತ್ತೆ ಪೂಜಾ. ಹಾಗಂತ ಇಷ್ಟಪಟ್ಟವ್ರ ಮನ್ಸಿಗೆ ನೋವು ಕೊಡೋದು ಎಷ್ಟು ಮಾತ್ರ ಸರಿ ಹೇಳು? ಇದನ್ನು ನೋವು ಅಂತ ನಾನು ಹೇಗೆ ತಿಳ್ಕೊಳ್ಳಿ ಪೂಜಾ? ನನ್ನ ಪ್ರೀತಿ ನಿಜನ ಸುಳ್ಳು ಅಂತ ಆ ದೇವರೇ ನನಗೆ ಇಟ್ಟಿರೋ ಪರೀಕ್ಷೆ ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ. ಅಳ್ಬೇಡ ಕಣೆ, ಎಲ್ಲ ಒಳ್ಳೇದಾಗುತ್ತೆ. ಆದರೂ ನೀನು ಮಧು ಜೊತೆ ಮಾತಾಡೋದಕ್ಕೆ ನಿಮ್ಮ ಅಣ್ಣ ಏನೂ ಕೇಳಲೇ ಇಲ್ವಾ? ತುಂಬ ಸರಿ ಕೇಳಿ ಕೇಳಿ ನಾನು ಏನೋ ಉತ್ತರ ಕೊಡದೇ ಇದ್ದಕ್ಕೆ ಅವನೇ ಸುಮ್ಮನೆ ಆಗ್ಬಿಟ್ಟಿದ್ದಾನೆ.
ಅಟ್ಲೀಸ್ಟ್ ಮಧು ಜೊತೆ ಆದರೂ ಮಾತಾಡಿರ್ಬೋದಲ್ವಾ? ಮಾತಾಡದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಪೂಜಾ. ಯಾಕಂದರೆ ಇಬ್ಬರು ಕೂಡ ಕ್ಲೋಸ್ ಫ್ರೆಂಡು, ಮಾತಾಡಿರ್ತಾರೆ. ಆದರೆ ಇಲ್ಲೇನು ಪ್ರಾಬ್ಲಮ್ ಆಗಿದೆ ಅನ್ನೋದು ಇಬ್ರಿಗೂ ಗೊತ್ತಿಲ್ವಲ್ಲ. ನಮ್ಮಪ್ಪ ಕೂಡ ಅಣ್ಣನ ಮುಂದೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ನಾರ್ಮಲ್ ಆಗಿರ್ತಾರೆ. ಇದನ್ನೆಲ್ಲ ನಮ್ಮ ಅಣ್ಣಂಗೆ ಹೇಳಿ ಅವರಿಬ್ಬರ ಮಧ್ಯೆ ನಾನು ಯಾಕೆ ಜಗಳ ತಂದಿಕ್ಬೇಕು ಅಲ್ವಾ? ಇದು ನನ್ನ ಪ್ರಾಬ್ಲಮ್ಮು, ನಾನೇ ಸಾಲ್ವ್ ಮಾಡ್ಕೊತೀನಿ. ಏನೋ ಅಪ್ಪ, ಅಲ್ಲಿವರೆಗೂ ಹುಡುಗನ ತಂದೆ ತಾಯಿ ನಾವು ಹುಡುಗನಿಗೆ ಬೇರೆ ಮದುವೆ ಮಾಡದೇ ಇದ್ರೆ ಸಾಕು. ಮಧು ನನ್ನನ್ನು ನಿಜವಾಗ್ಲೂ ಪ್ರೀತಿ ಮಾಡಿದ್ದೆ ಆದರೆ ಅವನು ಎಷ್ಟು ವರ್ಷ ಆದರೂ ನನಗೋಸ್ಕರ ಕಾಯ್ತಾನೆ ಪೂಜಾ. ಕಾಲೇಜಿಗೆ ಬರಬೇಕಾದ್ರೆ ಇಷ್ಟೆಲ್ಲ ಹೇಳ್ತಿದ್ದೆ ನೀನು. ಅದು ಅಲ್ಲದೆ ತುಂಬ ಸೊರ್ಗೋಗ್ಬಿಟ್ಟಿದ್ಯಾ ಕಣೆ. ತುಂಬ ಯೋಚನೆ ಮಾಡಬೇಡ ಆಯಿತಾ? ಮದುವೆ ವಿಷಯ ಬಂದಾಗ ಏನೇ ಇದ್ರೂ ಕೂಡ ಧೈರ್ಯವಾಗಿ ಫೇಸ್ ಮಾಡು, ನಾವು ಕೂಡ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ಸ್ ಪೂಜಾ. ಆದರೆ ನಾನು ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಐಶು. ಈ ಪ್ರೀತಿ ಅಂತ ಬಂದಮೇಲೆ ಇದೆಲ್ಲ ಇದ್ದಿದ್ದೇನೆ, ಹಾಗಂತ ಹುಡುಗನ ಜೊತೆ ಮಾತೇ ಬಿಟ್ಬಿಡೋದು ಎಷ್ಟು ಮಾತ್ರ ಸರಿ ಹೇಳು? ಇರೋ ವಿಷಯ ಎಲ್ಲ ಹೇಳಿಬಿಡು, ಅವನೇನು ಮಾಡಲ್ಲ ಕಣೆ. ಅವನ ಮನಸ್ಸಿಗೂ ಸಮಾಧಾನ ಆಗುತ್ತಲ್ವಾ? ನೀನು ಈ ಥರ ಅವನ ಜೊತೆ ಮಾತೇ ಬಿಟ್ಬಿಟ್ರೆ ಅವನು ನಿನ್ನ ನೆನಪಲ್ಲೇ ಕೊರಗ್ತಾ ಇರ್ತಾನೆ ಕಣೆ. ಈ ಕಡೆ ನೀನು ಪ್ರೀತಿಗೆ ಒಪ್ಕೊಂಡಿದ್ಯೋ ಇಲ್ವೋ, ಯಾಕೆ ಹಿಂಗಾಯ್ತು ಅಂತ. ಮುಂದೆ ಬೇರೆ ಏನಾದರೂ ನಿರ್ಧಾರ ತಗೊಂಡ್ರೆ ಏನು ಮಾಡ್ತೀಯ ಹೇಳು? ನೀನು ಹೇಳೋದು ಸರಿ ಪೂಜಾ, ಆದರೆ ಸಮಯ ನೋಡಿಕೊಂಡು ಫೋನ್ ಮಾಡ್ತೀನಿ. ಆದಷ್ಟು ಬೇಗ ಫೋನ್ ಮಾಡಿ ಮಾತಾಡು. ಫೋನಿನ ಅವಶ್ಯಕತೆ ಇದ್ದರೆ ಹೇಳು ಐಶು, ನಾನೇ ಹೇಗಾದರೂ ಮಾಡಿ ಅರೇಂಜ್ ಮಾಡ್ತೀನಿ. ಬೇಡ ಕಣೆ, ನಮ್ಮಪ್ಪ ಮನೆಯೆಲ್ಲ ಕಣ್ಣಿಟ್ಟಿರ್ತಾರೆ. ನನ್ನ ಹತ್ರ ಏನಾದರೂ ಇನ್ನೊಂದು ಫೋನ್ ತಗೊಂಡಿದ್ದೀನಿ ಅಂತ ಗೊತ್ತಾಯಿತು ಅಂದರೆ ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಅವ್ರಿಗೂ ಗೊತ್ತಾಗಬೇಕಲ್ವಾ ನನ್ನ ಪ್ರೀತಿ ಎಷ್ಟು ನಿಜವಾದ್ದು ಅಂತ. ಫೋನಿನ ಅವಶ್ಯಕತೆ ಏನಿಲ್ಲ ನನಗೆ, ನಮ್ಮ ಅಣ್ಣನ ಫೋನೇ ಇರುತ್ತೆ, ಕೇಳಿದ್ರೆ ಕೊಡ್ತಾನೆ. ಆದರೆ ನಾನೇ ಮಾಡ್ತಾ ಇಲ್ಲ ಅಷ್ಟೇ. ಸದ್ಯಕ್ಕೆ ಓದಿನ ಕಡೆ ಗಮನ ಕೊಡ್ತಾ ಇದ್ದೀನಿ. ನಮ್ಮ ಅಪ್ಪನ ಆಸೆ ಇರೋದು ಅದೇನೆ, ಚೆನ್ನಾಗಿ ಓದಬೇಕು ಅಂತ. ಸೊ ಓದೋದು ನಾನೇ ನಿಲ್ಸಲ್ಲ, ಓದ್ತೀನಿ. ಮದುವೆ ವಿಷಯ ಅಂತ ಬಂದಾಗ ಫೇಸ್ ಮಾಡ್ತೀನಿ. ತುಂಬ ಬೇಜಾರಾಯಿತು ಕಣೆ. ಅದಕ್ಕೆ ಅಪ್ಪ ನನಗೆ ಪ್ರೀತಿ ಗೀತೆ ಎಲ್ಲ ಇಂಟ್ರೆಸ್ಟೇ ಇಲ್ಲ. ಸರಿ ಪೂಜಾ, ಹೊರಡೋಣ. ಮನೇಲಿ ಹೇಳಿಬಿಟ್ಟೆ ಕರ್ಕೊಂಬಂದಿದ್ದೀನಿ. ಇವತ್ತೊಂದು ದಿವಸ ನಮ್ಮ ಮನೇಲೇ ಇದ್ದು ನಾಳೆ ಹೋಗ್ಬೇಕು ನೀನು, ಸರಿನಾ? ಪರವಾಗಿಲ್ಲ ಕಣೆ, ಮದುವೆಗೆ ಒಂದೆರಡು ದಿವಸ ಮುಂಚೆನೇ ಬರ್ತೀನಿ. ಯಾಕೆ ಐಶು ಹೀಗೆ ಬಂದು ಹೇಗೆ ಹೋಗ್ತೀಯಾ? ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ. ಪ್ಲೀಸ್ ಮನೆಗೆ ಬಾರೆ. ಸಾರಿ ಪೂಜಾ, ಫಂಕ್ಷನಿಗೆ ಬಂದಿದ್ದೀನಲ್ಲ, ನನಗೆ ಯಾಕೋ ಮನಸ್ಸಿಲ್ಲ. ನೆಕ್ಸ್ಟ್ ಟೈಮ್ ಬರ್ತೀನಿ, ಸರಿನಾ? ಓಕೆ ಬಾಯ್. ಸರಿಪಾ, ಮನೆವರೆಗೂ ನಾನೇ ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್ ಪೂಜಾ. ಯಾಕಮ್ಮ ಏನು ತಲೆ ನೋಯ್ತೈತೆ? ಇಲ್ಲ ಹೇಳಿ ಅಮ್ಮಯ್ಯ, ಸುಮ್ಮನೆ ಉಳ್ಕೊಂಡೆ. ದಿಂಬೆನ ಹಾಕ್ಯಳಮ್ಮ ತಲೆ ಅಡಿಕೆ, ಬೋರೆ ಸಾಪೆ ಮೇಲೆ ಹಾಕೊಂಡಿದ್ದೆ ತಲೆನ. ಯಾವ ದೇವ್ರೆ. ಅಲ್ಲ, ಸಾಯಂಕಾಲ ನಾವು ಮನೆ ಬಿಟ್ಟು ಬಂದ್ರೂ ಈ ಪಾಟಿ ಬಿಸಿಲು ಹೇಳತ್ತ, ಕಾರ್ನಾಗ ಬಂದ್ರೂ ಸುಟ್ಟೆ ಹೋದ್ವಿ ಅಂತ. ಅಯ್ಯೋ ಹೇಳತ್ತ, ಸಾಕಾದಂಗೆ ಆಯ್ತು ಕಣಮ್ಮ. ಯಾಕ? ಹೂ ಕಣೆ ಅಮ್ಮಯ್ಯ, ನನಗೂ ಹಂಗೆ ಆಯ್ತಾ. ವಾಟ್ ತುಂಬ ಬೇರೆ ಉಂಡು ಬಿಟ್ನಾ. ಆ ಗೌರಮ್ ಬೇರೆ ಜೊತೆ ಕೂಕೊಂಡಿದ್ಲ. ಮಾತಾಡ್ಕೊಂಡು ಕೂಕೊಂಡು ಇಬ್ರು ಜೊತೆಗೆ ಕೂಕೊಂಡು ಊಟ ಮಾಡಿ ಬೇಡ 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 ಅಂತಂದ್ರೂ ಒಬ್ಬಟ್ಟು 4 ಹಾಕಿದ್ಲ, ಮತ್ತೆ ತಿಂದ್ಬಿಟ್ಟೆ. 4 ಏನಕ್ಕೆ ತಿನ್ಬೇಕು ಹೋಗಿದ್ದಮ್ಮ? ಹೇಳತ್ತ, ನನ್ನ ಬ್ಯಾಡ ಅನ್ನಿ ಹಾಕೊಟ್ಲು, ತಿಂದೆ ಅತ್ತ. ಹೊಟ್ಟೆ ಭಾರ ಆಯಿತು, ದೃಷ್ಟಿಗಿಷ್ಟೇ ಆಗೈತೆ ಕಣಿ. ಮತ್ತು ಆಮೇಲೆ ದೃಷ್ಟಿ ತೆಗ್ದಾಕ್ ತಿಂತಾಕ. ಯಾಕ್ರಿ ಹಿಂಗೆ ಕೂಕಂಡ್ರಿ? ಪಾರ್ವತಮ್ಮ ಅಂತ ಹೋದ್ಲೇನ ಮತ್ತೆ? ನಿಮ್ಗೆ ಕಾಯ್ಕೊಂಡಿರ್ತಾರೆ ಅವ್ರು, ಯಾವಾಗ ಬಂದವರು ಹೋಗವ್ರಿ. ಎಲ್ಲಿ ಇವಳು ಪೂಜಾ ಬತ್ತೀನಿ ಅಂತ ಹೇಳಿ ಬಂದವಳು, ಎಲ್ಲಿ ಮನೆಗೆ ಬಂದೇ ಇಲ್ಲ. ಬೀಗ ಬೇರೆ ಆಕೆ ಇತ್ತಮ್ಮ. ಗಾಡಿಗೆ ಹೊರಟು ಬಂದ್ರು, ಇನ್ನೂ ಬಂದಿಲ್ಲ. ಏನು ಅವಳನ್ನ ಬಿಟ್ಟು ಬರಕ್ಕೆ ಹೋದ್ಲ ಏನ? ಇಲ್ಲಮ್ಮ, ಅವಳ ಫ್ರೆಂಡು ಇವತ್ತು ಒಂದಿನ ನಮ್ಮಲ್ಲೇ ಇರ್ತಾಳೆ ಅಂತ ಹೇಳಿದ್ಲು. ಹೌದು, ಹೆಂಗೆ ಹೇಳಿದ್ಲೆ? ಮತ್ತೀಗ ಎಲ್ಲಿ ಬಂದೇ ಇಲ್ಲ? ಏನೋ ಗೊತ್ತಿಲ್ಲಮ್ಮ, ಬಂದ್ಮೇಲೆ ಕೇಳೋಣ ಬಿಡು. ನೀನು ಹೋಗಪ್ಪಯ್ಯ, ರೂಮ್ನಾಗ ಮನೆಗೆ ಹೋಗು, ಕೈ ಕಾಲು ಮಕ್ಕ ತೊಳ್ಕೊಂಡು. ಸಾಕಾಗೈತೆ ಪಾಪ ಅಲ್ಲಿ ನಿಂತ್ಕೊಂಡು. ಆ ಹುಡುಗು ದೃಷ್ಟಿ ಆಗೈತೆ ಕಣೆ, ಸರಿಯಾಗಿ ದೃಷ್ಟಿ ತೆಗೆ ಮೊದಲು. ತೆಗಿತೀನಿ ತಡೆಯಮ್ಮ, ಸದ್ಯಕ್ಕೆ ನನಗೂ ಸಾಕಾಗೈತಿ. ಆ ಸೀರೆ ಗಿರೆ ಬಿಚ್ಚಾಕ್ಬಿಟ್ರೆ ಅಷ್ಟು ಕೈ ಕಾಲು ಮಕ್ಕ ತೊಳ್ಕ ಬಂದು ತೆಗಿತೀನಿ. ಅಲ್ಲ, ಸಿಂಪಲಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವನು ಚಂದ್ರು ಆ ಪಾರ್ಟಿ ಜೋರಾಗಿ ಇಕ್ಕೊಂಡವನಲ್ಲಿ ಎಂಗೇಜ್ಮೆಂಟ್ನ ಬೋಲ್ ಜೋರಾಗಿ ಮಾಡಿದ್ದ ಕಣಿ. ಅಯ್ಯೋ, ನಾನು ಅಲ್ಗೂ ಬೈದೆ. ಯಾಕಪ್ಪ ಇಷ್ಟೊಂದೆಲ್ಲ ಖರ್ಚು ಮಾಡೋಕೋದೆ, ಇನ್ನೊಂದು 15 ದಿವಸನೂ ಇಲ್ಲ ಮದುವೆ ಅಂತಾನೆ. ಅಲ್ಗೂ ನಾನು ಅಲ್ಟಾಗಿ ಹೋಗಿ ನೋಡಿನಲ್ಲ ಅಡುಗೆ ತಕ್ಕಿ, ಎಲ್ಲ ಖರ್ಚಾಗಿದ್ವು ಕಣಮ್ಮ. ಎಷ್ಟೊಂದು ಊಟ ಇತ್ತಂತ. ಇನ್ನು ಒಬ್ಬಟ್ಟೆಲ್ಲ ಹಂಗೆ ಇದ್ವು, ಅನ್ನ ಸಾರು ಹಂಗೆ ಮಿಕ್ಕಿತ್ತು. ಇನ್ನು ಸೈಡ್ ಐಟಮ್ಗಳೆಲ್ಲ ಮಸ್ತಾಗಿತ್ತು, ಎಲ್ಲ ಖರ್ಚೇ ಆಗಿತ್ತು. ಹಳ್ಳಿ ಕಡೆ ಹಂಗೆ ಹೇಳೆ, ಒಂದಕ್ಕಿಂತ ಬಂದು ಉಂಡೋಗಲ್ಲ, ಬೊತ್ತಾನೇ ಇರ್ತಾರೆ. ರಾತ್ರಿ 10 ಗಂಟೆ ಆದರೂ ಉಂಬೋರು ಉಣ್ತಾನೆ ಇರ್ತಾರೆ. ಅಂದರೆ ಜನನೂ ಬತ್ತಿದ್ರು. ಹೆಂಗ ಸದ್ಯಕ್ಕೆಲ್ಲ ಖರ್ಚಾಗಿತ್ತು. ಇನ್ನೊಂದ್ರೆ ಅಷ್ಟು ಇತ್ತೇನ ಎಲ್ಲ ಖರ್ಚು ಮಾಡ್ಕೊಂತಾರೆ. ಇದ್ರೂ ಏನು ಅಧ್ವಾನ ಆಗಲ್ಲ ತಕ್ಕ, ಬೆಳಗ್ಗೆಗೂ ಉಂಡ್ಕೊಂತಾರೆ. ಏನು ಒಬ್ಬಟ್ಟೇನು ಕೆಟ್ಟೋಗ್ತಾವ ಒಂದೇ ದಿವಸಕ್ಕೆ. 2 ದಿವಸ ಇಕ್ಕಂತ ತಿಂದ್ರು ಏನಾಗಲ್ಲ. ಮಿಕ್ಕಿದ ಹಸಿಗೆ ಇಕ್ಕಂತಾರೆ. ಮಿಕ್ಕ ಅಂಥದ್ದು ಏನಿರಲಿಲ್ಲ ಅಳಮ್ಮ, ಎಲ್ಲ ಸರೋಯ್ತು. ಸೂರ್ಯ, ಹೆಂಗಪ್ಪ ಇವಾಗ ನಾಳೆಗೆ ಹೋಗ್ಬಿಟ್ಟು ಲಗ್ನ ಪತ್ರಿಕೆಗೆ ಪ್ರಿಂಟಿಂಗ್ ಕೊಟ್ಟು ಬರೋನೇನಾ? ಇನ್ನೇನು ಕೊಟ್ಟು ಬರ್ರಿಯಪ್ಪ, ಇನ್ನೇನು ತಡ ಮಾಡ್ತೀರಾ? ಕೊಟ್ಟು ಬನ್ನಿ. ಹಂಗಲ್ವಲ್ಲ, ಜೊತೆಗೆ ನೀನು ಬರ್ಬೇಕಲ್ಲ. ಇನ್ನೇನು ತಡ ಮಾಡ್ತೀರಾ? ಕೊಟ್ಟು ಬರ್ರಿ ಅಂತಂದರೆ ನೀನು ಬರಬೇಕು. ಅದೇನು ಅಂತ ವಿಚಾರಿಸಿ ಅಂಥದ್ದು ಬೇಕಾ ಅಂಥದ್ದು ಕೊಟ್ಟು ಬರೀವಪ್ಪ. ಸರಿ, ನೀವು ಹೋಗಿರಿ ಅಪ್ಪ, ಬರ್ತೀನಿ.
ಹೆಂಗೋ ಮುಹೂರ್ತದ ದಿನಾಂಕ ಎಲ್ಲ ಗುರ್ತಾಗೈತಲ್ಲ. ಇವತ್ತು ಸಾಯಂಕಾಲ ಹೋಗಿ ಕೊಟ್ಟು ಬಂದ್ರು ಒಳ್ಳೇದೇನೆ. ಯಾಕಂದ್ರೆ ಪ್ರಿಂಟಿಂಗ್ ಆಗಿ ಅವು ಕೈಗೆ ಬರೋದು ಬೇಡವೇನಪ್ಪ ಕಾರ್ಡು ಬಂದು ಇನ್ನು ಕೊಟ್ಟು ಬರೋದು ಇಲ್ಲೇ ಐತಾ ಹೇಳು. ಏನು ಕಮ್ಮಿ ಜನ ಅವ್ರ, ಕಮ್ಮಿ ನೆಂಟ್ರ ಅವ್ರ, ಸುತ್ತ ಏಳಳಿಗೆಲ್ಲ ಹಂಚೋದು ಬೇಡ್ವಿ. ಹೂಕಣ್ರಿ, ಯಾವ್ದೆಲ್ಲನ ಇರಲಿ ಮೊದಲು ಪತ್ರಿಕೆ ಹೊಡಿಸ್ಬಿಡ್ರಿ, ಅವು ಕೊಟ್ಕೊ ಬರೋದೇ ಆಗೋಗ್ತತಿ. ಅದಕ್ಕೇನೆ ಈ ಅಪ್ಪೇನ ಸುಧಾರಿಸ್ಕೊಂಡು ಸಾಯಂಕಾಲಕ್ಕೆ ಹೋಗೋಣ ಅಂತಂದ್ರೆ ಒಂದು 8 ಗಂಟೆಗೆ ಹೋದ್ರು ಆಗ್ತತಿ. ಬೇಡ ಬಿಡಪ್ಪ, ನಾಳೆ ಬೆಳಗ್ಗೆ ಒಂದು 8-9 ಗಂಟೆಗೆ ಹೋಗೋಣ. ಸರಿ ಕಣಪ್ಪ, ಮತ್ತು ನಾಳೆಗೂ ನೀನು ತಪ್ಪಿಸ್ಕೊಳಂಗಿಲ್ಲ, ನಾಳೆಗೆ ಬರಲೇಬೇಕು. ಸಂದಕಿರೋದು ನೋಡ್ಬಿಟ್ಟೇನೆ ಕೊಡ್ರಿ. ಏನು ಮಾಡೋದು ಮಾಡ್ತಿದ್ದೀರಾ? ಲಲಿತಮ್ಮ, 50 ಸೀರೆ ಏನು ಆರ್ಡ್ರ್ ಕೊಟ್ಟಿದ್ದಿಲ್ಲ, ಬಂದ್ವೇನಮ್ಮ? ಹೂಕಣ್ ಬಾವ ಬಂದಿದ್ದಾವೆ. ಹಂಗಾರೆ ಹೀರೇಗೌಡ, ಲಗ್ನ ಪತ್ರಿಕೆ ಕೊಡೋಕೆ ಹೋಗ್ತೀವಲ್ಲ, ಅದು ಯಾರ್ಯಾರ ಹೆಸರು ಬರ್ದು ಕೊಟ್ಬಿಡಮ್ಮ. ಇವನು ಪೂಜನ್ನ ಯಾರನ್ನ ಕೇಳ್ಬಿಟ್ಟು ಬರ್ದು ಕೊಟ್ಬಿಟ್ರೆ ನಾವು ಸೀರೆಗಳು ಜೊತೆಗೆ ಕೊಟ್ಕೊಬರೋಕ್ಕೆ ಸುರೋಗ್ತತಿ. ಇಲ್ಲಾಂದ್ರೆ ನೆನಪಿರಲ್ಲ, ಒಬ್ರು ಕೊಟ್ರೆ ಒಬ್ರು ಬಿಟ್ಟಂಗೆ ಆಗ್ತತಿ. ಇಂತಿಂಥವ್ರು ಅಂತ ಹೇಳು, ಯಾರು ಇಂಪಾರ್ಟೆಂಟ್ ಅವ್ರಿಗೆ ಕೊಟ್ಕೊಂಬಂದ್ರೆ ಸುರೋಗ್ತತಿ. ಆಯ್ತು ಹೇಳಿ ಬಾವ, ಬರ್ಸ್ಕೊಡ್ತೀನಿ. ಆಮೇಲೆ ಹೀರೇಗೌಡ, ಈ ವಾಲ್ಗುದ್ದವರು, ಆಮೇಲೆ ಅಡುಗೆ ಭಟ್ರುಗಳು, ಆಮೇಲೆ ಈ ಪೆಂಡಲ್ನವರು, ಇನ್ನು ಏನಣ್ಣ ಮದುವೆಗೆ ಈ ಅಪ್ಪ ಅದೆಲ್ಲಿ ಅಂತಾನೆ ಹೇಳಲಿಲ್ವಲ್ಲ ನೀನು. ಮದುವೆ ಎಲ್ಲಿ ಆಗ್ತೀಗಪ್ಪ? ದೇವಸ್ಥಾನದಾಗ ಆಗ್ತೀಗ, ಮಂತಗ ಆಗ್ತೀಯೋ? ಎಲ್ಲೂ ಬೇಡ ದೊಡಪ್ಪ, ನನಗೆ ಮನೆ ಹತ್ರನೇ ಅಂತ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಅಲ್ವಲ್ಲ, ನಿಮ್ಮ ಅಮ್ಮ ಮೇಲೆ ಛತ್ರದಾಗ ಮದುವೆ ಆಗ್ತಾನೆ ಅಂತ ಅಂದ್ರೆ ನೀನು ನೋಡಿರಲ್ಲ, ಮಂತೆಗೆ ಮದುವೆ ಮಾಡ್ಕೊಂಬನ ಅಂತೀಯಲ್ಲೋ. ಎಂಗೇಜ್ಮೆಂಟು ಮಂತೆಗೆ ಮಾಡ್ಕೊಟ್ಟವ್ರೆ, ಮದುವೆನ ಮಂತೆಗೆ ಮಾಡ್ಕೊಂತೀಯ? ನನಗೇನು ಇಂಟ್ರೆಸ್ಟ್ ಇಲ್ಲ ಬಿಡಿ ದೊಡಪ್ಪ, ಏನು ಸಿಂಪಲಾಗಿ ಆಗಲಿ, ಮದುವೆ ಮನೆ ಹತ್ರನೇ ಆಗಲಿ. ಲೈ ಸಾಕು, ಬಾಯಿ ಮುಚ್ಚ. ಎಂಗೇಜ್ಮೆಂಟ್ಗೂ ಹಿಂಗೆ ಮಾಡಿಬಿಟ್ಟೆ ನೀನು, ಸಿಂಪಲಾಗಿರಲಿ ಅಂತ. ನೋಡ, ಮದುವೆ ಅಂತ ಬಂದಾಗ, ಕೆಲಸ ಕಾರ್ಯ ಶುಭ ಕಾರ್ಯ ಅಂತ ಬಂದಾಗ ನೀನು ಎಷ್ಟೇ ಸಿಂಪಲಾಗಿ ಮಾಡಕ್ಕೆ ಹೋದ್ರೂ ಖರ್ಚು ಆಗೇ ಆಗ್ತತಿ, ಅಲ್ಲಿಂದ ಅಲ್ಲಿಗೆ ಸೋರೋಗ್ತತಿ. ಎಷ್ಟೇ ಸಿಂಪಲಾಗಿ ಮಾಡಕ್ಕೆ ಹೋದ್ರೂ ಜೋರಾಗಿ ಆಗೇ ಆಗ್ತತಿ. ಈಗ ಮಂತಾಗ್ತೀಯ, ಚತುರ್ಥಾಗ ಮಾಡೋಣ ಹೇಳು. ಅದ್ಯಾಕ್ಲಪ್ಪಯ್ಯ, ಮಂತೆಗೆ ಮದುವೆ ಮಾಡ್ಕೊಂತೀಯನ? ಯಾವ್ದು ದೇವಸ್ಥಾನದಾಗ ನಾನು ಚತುರ್ಥಾಗ ನೋಡ? ಬೇಡಮ್ಮ, ಸುಮ್ಮನೆ ಅದೆಲ್ಲ ರಿಸ್ಕು. ಅಲ್ಲಾದ್ರೂ ಮದುವೆನೇ, ಇಲ್ಲಾದ್ರೂ ಮದುವೆನೇ. ಮನೆ ಹತ್ರನೇ ಎಷ್ಟಾಗುತ್ತೋ ಅಷ್ಟು ಗ್ರ್ಯಾಂಡಾಗಿ ಮಾಡ್ಕೊಂಡ್ರಾಗುತ್ತೆ ಬಿಡಿ. ಯಾಕಪ್ಪಯ್ಯ, ಏನು ಮದುವೆ ಇಷ್ಟ ಆಯ್ತಾ ಇಲ್ವಾ ನಿನಗೆ? ಅಯ್ಯೋ, ಮನೆ ಹತ್ರ ಆಗೋಣ ಅಂತಂದ್ರೆ ಇಷ್ಟ ಇಲ್ಲ ಅಂತ ಹೇಳಿದ್ನೇನಮ್ಮ. ಅಲ್ಲ, ಇಷ್ಟ ಇಲ್ಲ ಅಂತ ಏನೋ ಹೇಳ್ಬಿಟ್ರೆ ಬಿಟ್ಬಿಡ್ತೀರಾ ನೀವು? ಅದಕ್ಕೆ ಅಂತ ಕಾಟಾಚಾರ ಕೇಳಬೇಡ್ವಾ ನೀನು? ಕಾಟಾಚಾರಕ್ಕೆ ಏನಿಲ್ಲ, ಮನೆ ಹತ್ರನೇ ಮದುವೆ ಮಾಡ್ಕೊಳ್ಳೋದು ಬಿಡಮ್ಮ. ಹೆಂಗ್ರಿ ಇವಾಗ ಮಂತಗೆ ಆಗ್ಲಿ ಅಂತವ್ನಿ? ಅದೇ ಕಾರ್ಡ್ಗೆಲ್ಲ ಕೊಡ್ಬೇಕಲ್ಲ ಇವಾಗ ಅಡ್ರೆಸ್ಸು. ಅಲ್ಲ, ಅಡ್ರೆಸ್ ಇಂದಿರ್ಲಿ, ಮಂತಗೆ ಮದುವೆ ಮಾಡ್ಕೊಳಕ್ ಒಪ್ಕೊಂಡವನಲ್ಲ ಇವಾಗ, ನೀವ್ ಹೆಂಗ್ ಹೇಳ್ತೀರಿ? ನಮ್ದು ಏನೈತೆ, ಅವನದೇ ಅಲ್ವಾ ಇದ್ದಿದ್ದು, ಅವನಿಷ್ಟ. ಅವ್ನ ಮಂತಗನಾಗ್ಲಿ ಚಿತ್ರದಾಗಲಿ ನಮ್ಗೇನು ಅಯ್ಯಪ್ಪ ಎಲ್ಲ ಅಂತಾನ ಅಲ್ಲಿ ಜೈ ಅನ್ನಿಸ್ತೀವಿ ಅಷ್ಟೇ. ಯಾಕಮ್ಮ, ನಿನ್ಗೇನೋ ನಾವು ತೊಂದ್ರೆ ನಿಮ್ಮ ಮಂತಗೆ ಮದುವೆ ಮಾಡ್ಕೊಂಡ್ರಿ? ತೊಂದ್ರೆ ಎಲ್ಲಿಂದ ಬಂತು ಬಾಬಾ? ಇನ್ನ ಸಂತೋಷನೇ ಅಲ್ವಾ? ಮಂತಗಾದ್ರೆ ಬಂದು ಬಳಗ ಊರಾಗಳು ಜನ ಎಲ್ಲ ಬರ್ತಾರೆ. ಎಲ್ಲೋ ಹೋಗಿ ಮದುವೆ ಮಾಡಿದ್ರೆ ಒಬ್ರು ಬಂದ್ರೆ ಒಬ್ರು ಬರಲ್ಲ ಮನೆಗೂ. ಅಲ್ಲ, ಅದೇನ ನಿಜಾನೇ ಕಣಮ್ಮ. ಈಗ ಚಿತ್ರದಾಗ ದೇವಸ್ಥಾನತೆಗೆಲ್ಲ ಮದುವೆ ಮಾಡಿರಿ, ಮನ್ಗೊಬ್ರು ಒಂದಾಳು ನಂಗೆ ಬತ್ತರಿ. ಅದೇ ಮನೆ ತಗ ಮದುವೆ ಮಾಡಿ ನೋಡು, ಮನ್ ಮಕ್ಳು ಬತ್ತರಿ. ಮತ್ತೆ ಇಲ್ಲೇದೆ ಕೊಡ್ರಿ ಎತ್ತ ಪತ್ರಿಕೆಗೆ. ಈಗ ನಾನು ಚಂದ್ರು ಕೇಳ್ಬೇಕಾಗಿತ್ತು, ಅವ್ರಿಗೆ ಎಷ್ಟು ಬೇಕಾಗ್ತವೋ ಏನೋ ಪತ್ರಿಕೆ. ಫೋನ್ ಕೊಡ್ಸವ್ನು ಹೇಳ್ರಿ ಇವಾಗ. ಬೆಳಗ್ಗೆ ಫೋನ್ ಮಾಡ್ತಾಳೆ ಕಲ್ಯಾಣಿ, ಅವ್ರ ಅಪ್ಪಂಗೆ ಫೋನ್ ಕೊಡ್ತಾಳೆ. ಅದೇನು ಎತ್ತ ಎಲ್ಲ ಮಾತಾಡ್ಬಿಟ್ಟು ಪತ್ರಿಕೆ ಹೊಡ್ಸಕ್ಕೆ ಕರ್ಕೊಂಡು ಹೋಗ್ರಿ ಆಯಪ್ಪನ ಜೊತೆಗೆ. ಹ್ಞೂ ನಾಳೆಗೆ ಫೋನ್ ಮಾಡಿ ಬರೋಕೆ ಹೇಳ್ತೀನಿ ತಕ್ಕ. ಇವತ್ತೇ ಬಂದಿದ್ರೆ ಆಗಿತ್ತು, ನಾಳೆಗೆ ಹೋಗ್ತೀವಿ ಅಂತ. ಏನಿಲ್ಲ, ನೀವು ಅಲ್ಲಿಗೆ ಹೋಗಿ ರೆಡಿ ಆಗ್ಬಿಟ್ಟು ಬತ್ತಾನೆ ಹೇಳ್ರಿ, ಇನ್ನು ಆ ಪಟ್ಟಿ ಓದ್ ಬತ್ತಾನೆ. ಅದೇ ಹಂಗೆ ಮಾಡಬೇಕು. ಹೀರೇಗೌಡ, ನೀನು ಇವಾಗ ವಾಲ್ಗುದವ್ರಿಗೆ ಅಡುಗೆ ಭಟ್ರಿಗೆಲ್ಲ ಒಪ್ಪಿಸ್ಬಿಡಪ್ಪ. ಇಂಥ ದಿನಾಂಕ ಅಂತ ಹೇಳ್ಬಿಟ್ರೆ ಅವ್ರಿಗೂ ರೆಡಿ ಆಗೋಕ್ಕೆ ಸರೋಗ್ತದೆ. ಯಾಕಂದರೆ ತಿರುಗಿ ಬೇರೆಯವ್ರಿಗೆ ಒಪ್ಕೊಂಡ್ರೆ ಕಷ್ಟ ಆಗ್ತದೆ. ಆಮೇಲೆ ಹೂನವ್ರಿಗೆ ಹೇಳ್ಬೇಕು, ಪೆಂಡಲ್ ಅವ್ರಿಗೆ ಹೇಳ್ಬೇಕು, ಆಮೇಲೆ ಮೈಕ್ ಸೆಟ್ ಅವ್ರಿಗೆ ಹೇಳ್ಬೇಕು. ಯಾವುದೆಲ್ಲನೇ ಇರಲಿ, ಮೊದಲ ಮುದ್ರೆ ಯಜಮಾನ್ರಿಗೆ ಹೇಳ್ಬಿಡು. ಅವರು ಎಲ್ಲ ಏನೇನೈತೆ ಎಲ್ಲ ಬರ್ದು ಕೊಡ್ತಾರೆ. ಅವ್ರು ಬರ್ಕೊಟ್ಟಿದ್ದೆಲ್ಲ ತಂದು ಕೊಡ್ಬೇಕಲ್ಲಪ್ಪ ಎಲ್ಲನೂ. ಹೂ ಕಣಣ್ಣ, ಈಗ ನಾವೇ ಎಂಗೇಜ್ಮೆಂಟ್ ನಾವೇ ಮಾಡ್ಕೊಂಡಿದ್ದಕ್ಕೆ ಸೊರೋಯ್ತು. ಈಗ ಮದುವೆಗೆ ಅಂತಂದರೆ ಇವಾಗ ಅವ್ರು ಬರಲೇಬೇಕಾಗ್ತದೆ. ಮೊದಲೇ ಹೇಳಿದ್ರೆ ಏನು ಬೇಕು ಎತ್ತ ಅಂತೆಲ್ಲ ಬರ್ದು ಕೊಡ್ತಾರೆ, ತಗೊಬಂದ್ರೆ ಆಗ್ತದೆ. ಸಿಹಿ ಸಂಕಟ ಸಾಕಾಗಿದೆ, ಮುಂದೇನು ಕಲಿತಿದೆ ಮನವು ಕುಣಿಯುವುದನ್ನು ಕಂಡರೆ ನೀನು. ನಾನು ನನ್ನ ಪಾಡಿಗಿರಲು ಯಾಕೆ ಕಂಡೆ ನೀ ನನಗೆ? ನಗುವ ಮೊದಲೇನೆ ಮಿನುಗುತ್ತಿದೆಯಾಕೋ ಹೊಸ ಮುಗುಳು ನಗೆ. ಕನವರಿಕೆಯಲ್ಲಿ ನಿನ್ನಯ ಹೆಸರ ಕರೆತೆ ಹೃದಯ, ನನಗೆ ತಗೆ ನನ್ನ ಮೇಲೆ ಈ ಸಂಶಯ. ಬರಿ ಕನಸಿನಲ್ಲಿ
ಕಲ್ಯಾಣಿ ನೀನ್ ಯಾವಾಗ ಬಂದೆ? ಕನವರಿಕೆಯಲಿ ನಿನ್ನಯ ಹೆಸರ ಕರೀತೆ ಹೃದಯ, ಬರೀ ಕನಸಿನಲ್ಲಿ ಆಗುವೇಕೆ ನನ್ನಯ ಇನಿಯ. ಸುಮಾ, ಇದು ಮೋಸ ಕಣೆ, ಈ ಥರ ಎಲ್ಲ ಕದ್ ಕೇಳಿಸ್ಕೊಬಾರ್ದಪ್ಪ. ಅಬ್ಬಬ್ಬಬ್ಬಾ, ಏನ್ ಸಾಂಗು! ನಿಜವಾಗ್ಲೂ ಹುಡ್ಗಂಗ್ ದೃಷ್ಟಿಯಾಗಿದೆ ಕಣೆ. ಏನಿಲ್ಲ. ಹೌದಾ? ಹೌದು. ನೀನು ಹಿಂಗೆ ನೆನೆಸ್ಕೊತಾ ಇದ್ರೆ ನಿಜವಾಗ್ಲೂ ಅವ್ನಿಗೆ ಊಟ ಸೇರಲ್ಲ ಬಿಡು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ ಆದರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ. ಹಾಗೆ ಇವತ್ತಿನ ವಿಷಯ ಯಾರಿಗೆಲ್ಲ ತಿಳಿಸೋಣ ಬನ್ನಿ. ಸಂಧ್ಯಾ ಅವರು ಕಮೆಂಟ್ ಮಾಡಿದ್ದಾರೆ, ನಮ್ಮ ಸಿಸ್ಟರ್ದು ಇವತ್ತು ಬರ್ಡೇ ಇದೆ, ವಿಶ್ ಮಾಡಿ ಅಂತ ಹೇಳ್ತಿದ್ದಾರೆ. ರಶ್ಮಿ ಅವರೇ, ನನ್ನ ಕಡೆಯಿಂದ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಆಯಸ್ಸು ಆರೋಗ್ಯ ಬಗ್ಗೆ ಕೊಡಲಿ. ಹಾಗೆ ನೀವು ಅಂದ್ಕೊಂಡಂಥ ಎಲ್ಲ ಕೆಲಸಗಳು ಕೂಡ ಜೀವನದಲ್ಲಿ ಸಕ್ಸಸ್ ಆಗಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಕಮೆಂಟ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಸ್ಟರ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಶಾ ಅವರು ನಮ್ಮ ಅಮ್ಮಗೆ ಹಾಯ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ. ಶೋಭಾ ಸಿಸ್ಟರ್, ನನ್ನ ಕಡೆಯಿಂದ ನಿಮಗೆ ಹಾಯ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಡಿಯೋಸ್ನ ತುಂಬ ಇಷ್ಟಪಟ್ಟು ನೋಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿದ್ದಾರೆ. ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಆಶಾ ಸಿಸ್ಟರ್. ಇದೇ ರೀತಿ ಕಮೆಂಟ್ ಮಾಡ್ತಾ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.